ಬಾಹ್ಯ ದೃಷ್ಟಿಯ ಜೊತೆಗೆ ಅಂತರಂಗದ ಬೆಳಕು ಬಿತ್ತುವ ಕಾರ್ಯವಾಗಲಿ, ಮನಸ್ಸು ತಟ್ಟುವ ಕಾರ್ಯ ಆಗಬೇಕು ಎಂದು ಶಿರಸಿಯಲ್ಲಿ ವಾಗ್ಮಿ ಗುರುರಾಜ ಕರ್ಜಗಿ ಹೇಳಿದರು. ಶನಿವಾರ ಗಣೇಶ ನೇತ್ರಾಲಯದಲ್ಲಿ ಎಂಎಂ ಜೋಶಿ ಗಣೇಶ ನೇತ್ರಾಲಯ ಸಂಗಮ ಸಂಭ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ನಂಬಿಕೆ, ಪ್ರೀತಿಯಿಂದ ಪರಸ್ಪರ ಸಂಗಮ ಆದರೆ ಉದ್ದೇಶಿತ ಕೆಲಸ ವಿಸ್ತಾರ ಆಗುತ್ತವೆ. ಅದು ಧರ್ಮ ಕಾರ್ಯ. ಸಮಾನ ಮನಸ್ಸಿನ ಸಂಸ್ಥೆಗಳು ಒಂದಾದರೆ ಸಮಾಜಕ್ಕೆ ಇನ್ನಷ್ಟು ನೇರವಾಗುತ್ತದೆ ಎಂದ ಅವರು, ನದಿಗಳಿಂದ ಹಿಂಡಿದು ದೊಡ್ಡ ದೊಡ್ಡ ಸಂಸ್ಥೆಗಳು ಒಂದಾದ ಕುರಿತು ವಿವರಿಸಿದರು. ಈ ಕಣ್ಣಿನ ಡಾಕ್ಟರ್ ಅಂದ್ರೆ ನನಗೆ ಒಂಥರ ಪ್ರೀತಿ, ಒಂಥರ ಭಯ. ಅವರು ಒಂಥರ ನನ್ನ ಪ್ರಕಾರ ತತ್ವಜ್ಞಾನಿಗಳನ್ಬೇಕು, ಭವಿಷ್ಯವಾದಿಗಳನ್ಬೇಕು ಗೊತ್ತಾಗಲ್ಲ. 20 ವರ್ಷ ಹಿಂದೆ ನನಗೆ ಸ್ವಲ್ಪ ಸರಿಯಾಗಿ ಕಾಣಿಸ್ಲಿಲ್ಲ ಓದುವಾಗ. ನನ್ನ ಹೆಂಡತಿ ಒತ್ತಾಯಕ್ಕೆ ಹೋದೆ ಡಾಕ್ಟರ್ ಕಡೆ ಅಂತ ಹೇಳಿ. ಇದು ನನ್ನ ಹೆಂಡತಿ ಮೊದಲೇ ಹೇಳಿದ್ದಾನೆ. ನನಗೆ ಇವ್ರಿಗೆ ಹೆಂಗೆ ಗೊತ್ತಾಯ್ತು, ನನಗೆ ಇಲ್ಲ, ಇವ್ರಿಗೆ ಹೆಂಗೆ ಗೊತ್ತಾಯ್ತು? ಅವ್ರು ಹೇಳಿದ್ರು ನಮ್ಮ ಮನುಷ್ಯನಲ್ಲೇ ಗೊತ್ತಾಗತ್ತೆ, ಈ ಮಳೆ ಬರಿಷ್ಟೇ. ಅಂದ್ರೆ ಭವಿಷ್ಯವನ್ನು ಕೂಡ ಮನುಷ್ಯನಲ್ಲಿ ನೋಡುವಂಥವ್ರು ಕಣ್ಣಿನ ಡಾಕ್ಟರ್. ಈಗ ಇಬ್ಬರು ಕಣ್ಣಿನ ಡಾಕ್ಟರ್ ಜೊತೆ ಕೂಡಿದ್ದಾರೆ. ಒಬ್ಬರು 58 ವರ್ಷಗಳಿಂದ ಮಂದಿಗೆ ಕಣ್ಣಿನ ದೃಷ್ಟಿ ಕೊಟ್ಟಂತಹ ಎಂಎಂ ಜೋಶಿ ಅವರ ನೇತ್ರಾಲಯ 30 ವರ್ಷಗಳ ಅಹರ್ನಿಶಿ ಪ್ರಯತ್ನದಿಂದ ಅವ್ರು ಬಹಳ ಚಂದ ಹೇಳಿದರು. ಶಿವರಾಮ್ ಅವರು, ನಮ್ಮ ಮನೆಯಲ್ಲಿ ನಾನು ಮೊದಲನೇ ಡಾಕ್ಟರ್, ಪರಂಪರೆ ಅಂತ ಬಂದಿಲ್ಲ. ಈ ಮೊದಲು ಡಾಕ್ಟರ್ ಆಗೋರಿಗೆ ತುಂಬಾ ಕಷ್ಟ, ವ್ಯವಸ್ಥೆಯನ್ನು ಸೆಟ್ ಮಾಡೋದು ಬಹಳ ಕಷ್ಟ. ಒಂದು ವ್ಯವಸ್ಥೆ ಇದ್ರೆ ಮುಂದುವರಿಸ್ಕೊಂಡು ಹೋಗೋದು ಬೇರೆ. ಹಿರಿಯ ನೇತ್ರ ತಜ್ಞ ಡಾಕ್ಟರ್ ಎಂಎಂ ಜೋಶಿ, ಕರಾವಳಿ, ಮಲೆನಾಡು ಭಾಗದಲ್ಲಿ ಕೆಲಸ ಮಾಡಲಾಗುತ್ತದೆ ಎಂದರು. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ, ನೇತ್ರ ತಜ್ಞರು ಕಣ್ಣು ಉಳಿಸಿಕೊಳ್ಳುವ ಕುರಿತು ತಿಳಿಸಬೇಕು ಎಂದರು. ಫಲಾನುಭವಿಗಳು ನಾವೆಲ್ಲ ಇದ್ದೇವೆ. ಅವರ ಕಾರಣದಿಂದಾಗಿ ನಮಗೆ ಹುಬ್ಬಳ್ಳಿಗೆ ಹೋಗೋದು ಕಡಿಮೆ ಆಯಿತು. ಅಷ್ಟೇ ಅಲ್ಲ, ಅವರ ಕಾರಣದಿಂದಾಗಿ ಹುಬ್ಬಳ್ಳಿಯೇ ಶಿರಸಿಗೆ ಬರುವಂತೆ ಆಗಿದೆ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು 2 ಕಣ್ಣುಗಳು ಒಟ್ಟಿಗೆ ಸೇರಿದೆ. ಹಿರಿಯರಾದಂತಹ ಎಂಎಂ ಜೋಶಿ ಅವರು ನೇತ್ರಾಲಯ 60 ವರ್ಷಕ್ಕಿಂತ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ಎಷ್ಟು ಲಕ್ಷಾಂತರ ಜನತೆಗೆ ದೃಷ್ಟಿಯನ್ನ ಸರಿಪಡಿಸಿರುವಂತ ನೇತ್ರಾಲಯ. ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ಅದು ಮುಗಿದಿರುವಷ್ಟು ಸಾಧನೆಗಳನ್ನ ಅವ್ರು ಮಾಡಿದ್ದಾರೆ. ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ, ದೇಶಕ್ಕೆ ಬಹಳ ಗೌರವ ತರುವಂತ ಕೆಲಸವನ್ನ ಎಂಎಂ ಜೋಶಿ ಅವರು ಮಾಡಿದ್ದಾರೆ. ನಮ್ಮೆಲ್ಲರಿಗೆ ಅಭಿಮಾನ, ಹೆಮ್ಮೆ ಇದೆ. ಶಾಸಕ ಭೀಮಣ್ಣ ನಾಯ್ಕ್ ಮಾತನಾಡಿ, ಮನುಷ್ಯನ ಎಲ್ಲ ಅಂಗ ಸರಿ ಇದ್ದರೆ ಪ್ರಗತಿ ಸಾಧನೆ ಸಾಧ್ಯ. ದೃಷ್ಟಿಯ ರಕ್ಷಣೆ ಎಲ್ಲರ ಜವಾಬ್ದಾರಿ. ಯಾವುದೇ ರಾಜ್ಯ, ಕೇಂದ್ರ ಸರ್ಕಾರಗಳು ಅರ್ಧ ಶಾಲೆಯ ಸಮಸ್ಯೆಗಳು ಸ್ಪಂದಿಸುತ್ತಿಲ್ಲ. ಜನಪ್ರತಿನಿಧಿಯಾಗಿ ಕೆಲಸ ಮಾಡಬೇಕಾಗಿದೆ ಎಂದು ಹೇಳಿದರು. ಇವತ್ತು ನಮ್ಮ ವೈದ್ಯಕೀಯ ರಂಗ ಏನಿದೆಯೋ ಇಡೀ ವಿಶ್ವದಲ್ಲೇ ಬಹಳ ಅದ್ಭುತವಾಗಿರ್ತಕ್ಕಂಥ ವೈದ್ಯಕೀಯ ರಂಗ ನಮ್ಮ ದೇಶದ್ದು ಅನ್ನೋದನ್ನು ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಿದ್ದ. ಯಾವುದೇ ರೋಗಿ ಇರ್ಬೋದು, ಯಾವುದೇ ಮೆಡಿಸಿನ್ ಇರ್ಬೋದು, ಮನುಷ್ಯನ ಪ್ರತಿಯೊಬ್ಬ ಅಂಗಾಂಗಗಳ ಬಗ್ಗೆ ಅನೇಕ ರೀತಿಯ ಚಿಕಿತ್ಸೆಯನ್ನ ಕೊಡಬಲ್ಲತಕ್ಕಂಥ ನಮ್ಮ ದೇಶದ ವೈದ್ಯಕರನ್ನ, ಡಾಕ್ಟರ್ಗಳನ್ನ ಎಷ್ಟು ಅಭಿನಂದಿಸಿದ್ರು ಸಾಲದು, ಎಷ್ಟು ಹೊಗಳಿದ್ರು ಸಾಲದು. ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ಡಾಕ್ಟರ್ ಶ್ರೀನಿವಾಸ್ ಜೋಶಿ, ಎಂಎಂ ಜೋಶಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಗುರುಪ್ರಸಾದ್, ಗಣೇಶ ನೇತ್ರಾಲಯದ ಮುಖ್ಯಸ್ಥ ಡಾಕ್ಟರ್ ಶಿವರಾಮ್ ಕೆವಿ, ಮಾಧುರಿ, ಶಿವರಾಮ್ ಇತರರು ಇದ್ದರು. ಅನಂತ ಪದ್ಮನಾಭ ನಿರೂಪಿಸಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.